ಮಹಿಳೆಯರು ಸೇರಿ ಸಂಘ ಸಂಸ್ಥೆಗಳು ಇವತ್ತು ಸಮಾಜಮುಖಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಮಹಿಳೆಯರು ಒಂದಾಗಿ ರಚನಾತ್ಮಕ ಕೆಲಸಗಳನ್ನು ಕೈಗೊಳ್ಳಬೇಕು ಎಂದು ಬೆಂಗಳೂರಿನ ಆರಂ ಫೌಂಡೇಶನ್‌ನ ಸಂಸ್ಥಾಪಕರಾದ ಶಾಸಕ ಬಸವರಾಜ ರಾಯರೆಡ್ಡಿಯವರ ಪುತ್ರಿ ಮಮತಾ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ನಡೆದ ಇನ್ನರ್ ವೀಲ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇನ್ನರ್ ವೀಲ್ ಸಂಸ್ಥೆಯ ಜಿಲ್ಲಾಧ್ಯಕ್ಷೆ ಚೆನ್ನಮ್ಮ ಪಾಟೀಲ್ ಅವರು ನೂತನವಾಗಿ ಅಧ್ಯಕ್ಷೆಯಾಗಿ ಸವಿತಾ ಮುರಡಿಮಠ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇನ್ನರ್ ವೀಲ್ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡ ಮುರಡಿಮಠರಿಗೆ ಅಧಿಕಾರ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ನಿಮಿತ್ತ ಪತ್ರಕರ್ತರಿಗೆ, ಕಾರ್ಗಿಲ್ ವಿಜಯೋತ್ಸವ ನಿಮಿತ್ತ ಮಾಜಿ ಸೈನಿಕರಿಗೆ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ನ್ಯಾಯವಾದಿ ಮಹೇಶ್ವರಿ ಸಾವಲಿಗಿಮಠ್, ಕಾರ್ಯದರ್ಶಿ ಸುನಿತಾ ಪತಂಗರಾಯ್, ಉಮಾ ಹೊಸಮನಿ, ನಾಗರತ್ನ ನೂಲ್ವಿ, ಮಂಜುಳಾ ಹಾಳಕೇರಿ, ಸವಿತಾ ಓಜನಹಳ್ಳಿ ಸೇರಿದಂತೆ ಮಹಿಳೆಯರು ಸದಸ್ಯರು ಇದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಸ್ನೇಹದ ಆತ್ಮೀಯತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ವಿಶ್ವಾಸ, ಗೌರವ ಮತ್ತೆ ಕರುಣೆಯಿಂದ ಒಟ್ಟಾಗಿ ಕೆಲಸ ಮಾಡಿದಾಗ ಅಸಾಧಾರಣ ಸಾಧನೆಗಳು ಸಾಧ್ಯವಾಗುತ್ತದೆ. ನಾನು ಸಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಯಾಗಿದ್ದೀನಿ. ಧೈರ್ಯವಾಗಿ ಹೇಳಕ್ ಇಷ್ಟ. ಎಜುಕೇಟೆಡ್ ಇದ್ದಾರೆ, ಅವರಿಂದ ಕೆಲಸಗಳಾಗುತ್ತೆ ಕೇಳ್ರಿ ಅಂತ. ಬಟ್ ನಮ್ಮ ಮನೆಯವರು ಭಾಳಷ್ಟು ವಿರೋಧ ಮಾಡಿದ್ರು. ಬೇಡ ಬೇಡ, ನನ್ನ ಮಕ್ಕಳು ಇನ್ನೂ ಸಣ್ಣವರದಾರ, ನಾನು ಕಳ್ಸೋಕೆ ಇಷ್ಟ ಇಲ್ಲ, ನಾನು ಒಂದು ಕಡೆ ಜಾಬ್ ಮಾಡೋದು, ಅವರು ಒಂದು ಕಡೆ ಇರೋದು ಅಂತ. ಆದ್ರೂ ಕೂಡ ಎಲ್ಲ ಆಮೇಲೆ ಅವ್ರು ಕೂಡ ನೀನೇ ಮೇಡಮ್ ಹೇಳ್ತೀನಿ, ನೀನೇ ಅವ್ರು ಬಂದ್ಬಿಟ್ಟು ಬಂದಿದ್ದು ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಂದು ಮೀಟಿಂಗ್ ತಗೊಂಡ್ರು ಆರಂ ಫೌಂಡೇಶನ್ ವತಿಯಿಂದ. ಅದೇ ಮಾತಾಡ್ತಾ ಇದ್ರು, ಇನ್ನೊಂದು 2 ತಿಂಗಳಲ್ಲಿ ನಾವು ಒಳ್ಳೆ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ, 1-2 ದಿವಸದ ಹೆಲ್ತ್ ಕ್ಯಾಂಪ್ ಮಾಡೋಣ, 1 ದಿವಸ ಅವೇರ್ನೆಸ್ ಪ್ರೋಗ್ರಾಮ್ಸು, 1 ದಿವಸ ದೊಡ್ಡ ಮಟ್ಟದಲ್ಲಿ ನಾವು ಇದೇ ರೀತಿ ಇನ್ನ ಮುಂದೆ ಹೋಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಮತಾ ಮೇಡಮ್ ಅವರು ಹೇಳಿದ್ರು, ನಮ್ಮಲ್ಲಿನ ಸಂಸ್ಥೆ ಇದೆಲ್ಲ ಅದ್ರ ಜೊತೆಗೆ ನಿಮ್ದು ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಅದು ತುಂಬಾ ಖುಷಿ ಆಯ್ತು. ಇನ್ನೂ ಒಂದು, ಈಗ ಕಾರ್ಡು ಇದಕ್ಕೆ ಹಾಕಿದ ಕೂಡಲೇ ಗ್ರೂಪ್ಗೆ ಹಾಕಿದ ಕೂಡಲೇ ಕೆಲವೊಬ್ರು ಒಂದೊಂಥರ ಕೇಳಿದ್ರು, ಏನ್ರಿ ಮೇಡಮ್ ಅವ್ರು ಕರೆಸ್ತೀರಾ, ನೀವು ಪಕ್ಷಕ್ಕೆ ಸೇರಿದ್ರಾ ಅಂತ. ಮತ್ತು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಈ ನನಗೆ ಚೆನ್ನಮ್ಮಕ್ಕರು 2025ರಲ್ಲಿ ನಾನು ಈ ಇನ್ನರ್ ವೀಲ್ ಸಂಸ್ಥೆಗೆ ಸದಸ್ಯಳಾದೆ. 26ರಲ್ಲಿ ನನ್ನ ಅಧ್ಯಕ್ಷನಂತ ಮಾಡಿ ಕುಂದಿರ್ಸ್ಬಿಟ್ರು. ಇದರಲ್ಲಿ ನನಗೇನು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅದು ನಮ್ದು ಕಾರ್ಯಕ್ರಮ ಅಂತ ಹೇಳಿ ಮಾಡೋಣ ಅಂತ ಹೇಳ್ತಾ